4484 ಮಾನ್ಯ ಸಚಿವರಲ್ಲಿ ಕೇಳಲು ಬಯಸ್ತೇನೆ. ಸಚಿವರು ನಾಗರಾಜ್. ಮಾನ್ಯ ಸಭಾಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. 2011ನೇ ಜನಗಣತಿ ಪ್ರಕಾರ ಜೇವರ್ಗಿಯ ಪುರಸಭೆಯ ಒಂದು ಜನಸಂಖ್ಯೆ ಇದ್ದಿದ್ದು 25,635. ಆದರೆ ಈಗ ಒಂದು ಅಂದಾಜು ಜನಸಂಖ್ಯೆ ಇದ್ದಿದ್ದು ಸುಮಾರು 35,000ಕ್ಕಿಂತ ಹೆಚ್ಚಿದೆ. ಮತ್ತು ಜೇವರ್ಗಿ ಪುರಸಭೆಯಲ್ಲಿ ಮಂಜೂರಾದ ಹುದ್ದೆಗಳು ಸುಮಾರು 106, ಆದರೆ ಭರ್ತಿಯಾಗಿದ್ದು ಕೇವಲ 48. ಇನ್ನು 58 ಹುದ್ದೆಗಳು ಖಾಲಿ ಇವೆ. ಮತ್ತು ಎಲ್ಲ ಸರ್ಕಾರದ ನಿಯಮ ಪ್ರಕಾರ ಇದು ಪೌರ ಕಾರ್ಮಿಕರು 750 ಜನಸಂಖ್ಯೆಗೆ ಒಂದು ಪೌರ ಕಾರ್ಮಿಕರು ಇರಬೇಕಂತ ಇದೆ. ಹಾಗಾದರೆ ನನ್ನ ಕ್ಷೇತ್ರದಲ್ಲಿ ಜೇವರ್ಗಿ ಪುರಸಭೆಯಲ್ಲಿ ಸುಮಾರು ಒಂದು 45-48 ಪೌರ ಕಾರ್ಮಿಕರು ಇರಬೇಕು. ಆದರೆ ಇದ್ದಿದ್ದು ಕೇವಲ 28. ಇನ್ನು 18 ಪೌರ ಕಾರ್ಮಿಕರು ಭರ್ತಿಯಾಗಬೇಕಾಗಿದೆ. ಕಾಂಟ್ರಾಕ್ಟ್ ಮೇಲೆ ತಗೊಂಡಿಲ್ವಾ? ಕಾಂಟ್ರಾಕ್ಟ್ ಮೇಲೂ ತಗೊಂಡಿಲ್ಲ. ಓಕೆ. 18 ಹಂಗೆ ಖಾಲಿ ಇದೆ ಅಂದರೆ ಸ್ವಲ್ಪ ಬಹಳ ತೊಂದರೆ ಆಗ್ತಾ ಇದೆ. ಮತ್ತು ಈ ಒಂದು ಗಾರ್ಬೇಜ್ ಲೋಡರ್ಸು ಮತ್ತು ಗಾರ್ಬೇಜ್ ಕ್ಲೀನರ್ಸು ಮತ್ತು ಈ ಒಂದು ಡ್ರೈವರ್ಸು ಎಲ್ಲ ಹುದ್ದೆ ಅಂದರೆ ಟೋಟಲಿ 14 ಪೋಸ್ಟು ಗಾರ್ಬೇಜ್ ಲೋಡರ್ಸಲ್ಲಿ 8 ಇರಬೇಕು. 4 ಖಾಯಂ ಇದ್ದಾರೆ, ಮತ್ತು ಇನ್ನೂ 4 ಔಟ್ಸೋರ್ಸಲ್ಲಿ ತೊಗೊಂಡಿದ್ದೀವಿ. ಮತ್ತು ಈ ಒಂದು ಗಾರ್ಬೇಜ್ ಕ್ಲೀನರ್ಸಲ್ಲಿ 2 ಇದ್ದಿದ್ದು 2 ಔಟ್ಸೋರ್ಸು. ಡ್ರೈವರ್ಸ್ 8ರಲ್ಲಿ 8 ಔಟ್ಸೋರ್ಸು. ಇದು ಬಹಳ ತೊಂದರೆ ಆಗ್ತದೆ. ಯಾಕಂದರೆ ಇದು SFCಯಲ್ಲಿ ಅವ್ರಿಗೆ ನಾವು ಸ್ಯಾಲ್ರಿ ಕೊಡೋಕ್ಕಾಗಲ್ಲ. ಸ್ಯಾಲ್ರಿ ಕೊಡಬೇಕಂದ್ರೆ ಮುನ್ಸಿಪಲ್ ಫಂಡಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಕೊಡಬೇಕಂದ್ರೆ 2-3 ತಿಂಗಳು ಆಗ್ತದೆ. 2-3 ತಿಂಗಳು ಅವ್ರಿಗೆ ಸಂಬಳ ಸಿಕ್ಕಿಲ್ಲ ಅಂದರೆ ಅವ್ರು ಸರಿಯಾಗಿ ಬರಲ್ಲ, ಜನರಿಗೆ ಅನಾನುಕೂಲ ಆಗ್ತದೆ. ಸಚಿವರು. ಸಭಾಧ್ಯಕ್ಷರೇ, ಜೇವರ್ಗಿ ಪುರಸಭೆ ಒಟ್ಟು 44 ಪೌರ ಕಾರ್ಮಿಕರ ಹುದ್ದೆಗಳು ಮಂಜೂರಾಗಿದ್ದು ಈ ಪೈಕಿ 26 ಕಾಯಂ ಪೌರ ಕಾರ್ಮಿಕರ ಕರ್ತವ್ಯ ಈಗಾಗಲೇ ನಿರ್ವಹಿಸ್ತಾ ಇದ್ದಾರೆ. ಅದರಲ್ಲಿ 18 ಪೌರ ಕಾರ್ಮಿಕರ ಹುದ್ದೆಗಳು ಖಾಲಿ ಇರುತ್ತವೆ. ಈ ಪಟ್ಟಿಯಲ್ಲಿ ಕೆಳಗಡೆ ಉತ್ತರದಲ್ಲಿ ನಾವು ನಿಮಗೆ ಈಗಾಗಲೇ ವಿವರಣೆಯನ್ನು ಕೊಟ್ಟಿದ್ದೇವೆ. ಲೋಡರ್ಸು 8, ಕ್ಲೀನರ್ಸು 2, ಮತ್ತು ಕರ್ತವ್ಯ ನಿರತಕ್ಕಂಥವರು ಕಾಯಂ 4, ಹೊರಗುತ್ತಿಗೆ 6, ಹೆಚ್ಚುವರಿಯಾಗಿ 2. ಇದು ಒಟ್ಟು 8 ವಾಹನ ಚಾಲಕರು ಈಗಾಗಲೇ ಹೊರಗುತ್ತಿಗೆ ಮೇಲೆ ಅಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. 4/12/17 ಪೌರ ಕಾರ್ಮಿಕರ ವಿಶೇಷ ನೇಮಕಾತಿ ನಿಯಮದಡಿ ಒಂದು ಬಾರಿಗೆ 37 ಪೌರ ಕಾರ್ಮಿಕರ ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಿ 20 ಪೌರ ಕಾರ್ಮಿಕರು ಕಾಯಂ ನೇಮಕಾತಿ ಮಾಡಿಕೊಳ್ಳಿರುತ್ತದೆ. ಮುಂದುವರೆದ ಕರ್ನಾಟಕ ಪೌರಸಭೆಗಳ ಪುರಸಭೆ ಪಟ್ಟಣ ಪಂಚಾಯತಿ ಲೋಡರ್ಸ್ 2021 ಸರ್ಕಾರ ರಚಿಸಿದ್ದು ಈಗಾಗಲೇ ಅಧಿಸೂಚನೆಯನ್ನು ನೇಮಕಾತಿಗೆ ಹೊರಡಿಸಲಾಗಿದೆ. ಈ ಹುದ್ದೆಗಳು ಜಿಲ್ಲಾಧಿಕಾರಿಗಳು ಭರ್ತಿ ಮಾಡಲಾಗುವುದು. ಆದಷ್ಟು ಬೇಗನೆ ಈ ಹುದ್ದೆಗಳು ಭರ್ತಿ ಮಾಡಲಿಕ್ಕೆ ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳಿಗೆ ಆದೇಶವನ್ನು ಕೊಟ್ಟಿದ್ದೇವೆ. ಒಟ್ಟಾರೆ 1443 ಲೋಡರ್ಸು ಮತ್ತು 309 ಕ್ಲೀನರ್ಸ್ ಹುದ್ದೆಗಳನ್ನು ಇವರನ್ನು ನೇಮಕ ಮಾಡಲಿಕ್ಕೆ ಜಿಲ್ಲಾಧಿಕಾರಿಗಳಿಗೆ ನಾವು ಈಗಾಗಲೇ ಆದೇಶವನ್ನು ಕೊಟ್ಟಿದ್ದೇವೆ. ಇದನ್ನು ಸಭಾಧ್ಯಕ್ಷರೇ, ಇದು ನೀರು ಸರಬರಾಜು ಶಾಖೆಯಲ್ಲಿ ಏನು ವಾಟರ್ಮೆನ್ನು, ವಾಲ್ಮೆನ್, ವಾಟರ್ಮೆನ್ ಎಲ್ಲ ಅವಶ್ಯಕತೆ ಇದೆ. ಕಳೆದ 10 ವರ್ಷದಿಂದ 14 ಪೋಸ್ಟ್ ಹಾಗೆ ವೇಕೆಂಟ್ ಇದೆ. ಇವಾಗ ಪುರಸಭೆ ಮುಖಾಂತರ ನಾವು ಕೇವಲ ಒಂದು 10 ಪೋಸ್ಟ್ ತೊಗೊಂಡಿದ್ದೀವಿ. ಯಾಕಂದರೆ ಅವ್ರಿಗೆ ದುಡ್ಡು ಕೊಡೋಕ್ಕೆ ಕಾಸಿಲ್ಲ, ಏನೂ ಇಲ್ಲ. ಅದಕ್ಕಾಗಿ ಅದು ಸ್ಯಾಲ್ರಿ ಎಲ್ಲ ಕೊಡಬೇಕಂದ್ರೆ ನಾವು ಮುನ್ಸಿಪಲ್ ಫಂಡಿಂದಾನೇ ಕೊಡ್ತಾ ಇದ್ದೀವಿ. ತೊಂದರೆ ಆಗ್ತಾ ಇದೆ. ಇವತ್ತು BJP ಒಂದು ಮ್ಯಾನಿಫೆಸ್ಟೋ ಅಲ್ಲಿ 2018ರಲ್ಲಿ ಏನು ಹೇಳಿದ್ರು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಪೋಸ್ಟ್ಗಳನ್ನು ನಾವು ಬಂದ ತಕ್ಷಣ ಭರ್ತಿ ಮಾಡ್ತೀವಿ ಅಂತ ಹೇಳಿದರು. ಈಗಾಗಲೇ 3 ವರ್ಷ ಆಗಿದೆ, ಅದು ಯಾವುದು ಭರ್ತಿ ಆಗಿಲ್ಲ. ನಮಗೆಲ್ಲರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಬಹುಶಃ ಕಾಂಗ್ರೆಸ್ ಅಂತ ಇಲ್ಲ, ಇಲ್ಲಿ ಇರ್ತಕ್ಕಂಥ ಎಲ್ಲ ಕಾಂಗ್ರೆಸ್, BJP, JDS ಅವ್ರಿಗೆ ನಮ್ಮ ವಿಶೇಷವಾಗಿ ಏನು ಒಂದು ರೆವಿನ್ಯೂ ಆಫೀಸರ್ ಪೋಸ್ಟು, ಸೀನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಪೋಸ್ಟು, ಇಂಜಿನಿಯರ್ ಪೋಸ್ಟು, ಎನ್ವಿರಾನ್ಮೆಂಟಲ್ ಇಂಜಿನಿಯರ್ ಪೋಸ್ಟ್ ಎಲ್ಲ ಖಾಲಿ ಇದೆ. ನಾನು ತಮ್ಮ ಮುಖಾಂತರ ಮಾನ್ಯ ಮಂತ್ರಿಗಳಿಗೆ ಏನು ವಿನಂತಿ ಮಾಡ್ತೀನಂದ್ರೆ, ಜೇವರ್ಗಿ ಪುರಸಭೆ ಹಾಗೂ ಯಡ್ರಾಮಿ ಪಟ್ಟಣ ಪಂಚಾಯತಿಯಲ್ಲಿ ಖಾಲಿ ಇರ್ತಕ್ಕಂಥ ಎಲ್ಲ
ಹುದ್ದೆಗಳನ್ನು ಅವರು ಭರ್ತಿ ಮಾಡಬೇಕು. ಓಕೆ. ಒಂದ್ ವೇಳೆ ಭರ್ತಿ ಮಾಡಕ್ಕೆ ವಿಳಂಬ ಆಗ್ತಾ ಇದ್ರೆ ಅವ್ರಿಗೆ ಔಟ್ಸೋರ್ಸ್ ಮುಖಾಂತರ ನಾವು ಏನ್ Okay. ಫಂಡ್ ಕೊಡ್ತಾ ಇದೀವಿ ಅದನ್ನು ಕೂಡ ಸ್ಟೇಟ್ ಫೈನಾನ್ಸ್ ಕಮಿಷನ್ ಫಂಡ್ ಇಂದ ಅನುಕೂಲ ಮಾಡಿಕೊಟ್ರೆ ಎಲ್ಲರೂ ಅನುಕೂಲ ಆಗ್ತದೆ ಅಂತ Okay. ತಮ್ಗೆ ನಾನು ವಿನಂತಿ ಕೇಳೋಣ ಮಾಡ್ತೀನಿ. ಕುಮಾರ್. ಮಾನ್ಯ ಅಧ್ಯಕ್ಷರೇ, ಈ ಪಟ್ಟಣ ಪಂಚಾಯಿತಿ ಪುರಸಭೆ ಇವೆಲ್ಲವೂ ಕೂಡ ಮುಂಚೆ ಇರತಕ್ಕಂಥವು ಮತ್ತು ಇವಾಗ ಅರ್ಬನೈಸೇಷನ್ ಜನಸ್ಫೋಟ ಆದಮೇಲೆ ಇವೆಲ್ಲವೂ ಕೂಡ ಗ್ರಾಮ ಪಂಚಾಯಿತಿಗಳು ಎಲ್ಲವೂ ಕೂಡ ಅಪ್ಗ್ರೇಡೇಷನ್ಸ್ ಆಗಿಬಿಟ್ಟು ನಾವೆಲ್ಲರೂ ಕೂಡ ಪಟ್ಟಣ ಪಂಚಾಯಿತಿ ಪುರಸಭೆ ಮತ್ತು ಗ್ರಾಮ ಪಂಚಾಯಿತಿ ಪಟ್ಟಣ ಪಂಚಾಯಿತಿ ಭಾಳಷ್ಟು ಹತ್ರ ಆಗ್ತಾ ಇದ್ದಾವೆ. ಯಾಕಂದರೆ ಸೆನ್ಸಸ್ಸು ಇನ್ನೂ ಕೂಡ ಆಗಿಲ್ಲ. ಸೆನ್ಸಸ್ ಆಗಿಬಿಟ್ರಂತೂ ಇದು ಆಲ್ಮೋಸ್ಟ್ 3 folds 4 folds ಜಾಸ್ತಿ ಆಗುತ್ತೆ. ನಾನು ಸರ್ಕಾರಕ್ಕೆ ಮತ್ತು ಅರ್ಬನ್ ಡೆವಲಪ್ ಡಿಪಾರ್ಟ್ಮೆಂಟ್ನಲ್ಲಿ ರಿಕ್ವೆಸ್ಟ್ ಮಾಡೋದೇನು ಅಂದರೆ, ನೀವು ಸಮಗ್ರವಾಗಿ ಇದನ್ನು ಒಂದು ಹೋಲ್ಸಮ್ ಆಗಿ ನೀವು ನೋಡಬೇಕೇ ಹೊರತು, ಬಿಕಾಸ್ ಅಷ್ಟು ಮಟ್ಟದಲ್ಲಿ ನಿಮಗೆ ನಿರ್ವಹಣೆ ಮಾಡ್ತಕ್ಕಂಥ ಕೆಲಸ ಇದೆ. ಪವರು ಪ್ರಾಬ್ಲಮ್ಸ್ ಆಗ್ತಾ ಇದ್ದಾವೆ ಮತ್ತು ವಾಟರ್ ಪ್ರಾಬ್ಲಮ್ ಆಗ್ತಾ ಇದೆ. ಟ್ಯಾಕ್ಸ್ ಕಲೆಕ್ಷನ್ ಬರೋದಿಲ್ಲ, ರೆವಿನ್ಯೂ ಬರೋದಿಲ್ಲ. ನೀವು ಒಂದು ಸ್ವಲ್ಪ ಇದನ್ನ ಹೋಲ್ಸಮ್ ಆಗಿ ನೋಡಿ, ಒಂದ್ಸರಿ ಇದನ್ನ ಸಮಗ್ರವಾಗಿ ನೋಡ್ಬೇಕೇ ಹೊರತು ಇದನ್ನ ಜಸ್ಟ್ ಪೌರ ಕಾರ್ಮಿಕರು ಇಷ್ಟು ಮಾತ್ರ ಅಲ್ಲ, ಬಹಳಷ್ಟು ಇಂಟರ್ನಲ್ ಪ್ರಾಬ್ಲಮ್ಸ್ ಬಹಳಷ್ಟು ಇದೆ. ಸೊ ರಿವ್ಯೂ ಮಾಡ್ಬಿಟ್ಟು ಒಂದು ತೀರ್ಮಾನ ಮಾಡೋದು ಬಹಳ. ಮಾನ್ಯ ಅಧ್ಯಕ್ಷರೇ, ಏನು ಅಜಯ್ ಧರ್ಮ್ ಸಿಂಗ್ ಹೇಳೋದು ಬಹಳ ಸತ್ಯಾಂಶದ. ಮಾನ್ಯ ಅಧ್ಯಕ್ಷರೇ, ಎಲ್ಲ ಪುರಸಭೆ ನಗರಸಭೆ ಪಟ್ಟಣ ಪಂಚಾಯತಿ ವ್ಯಾಪ್ತಿಯೊಳಗೆ ಸಿಬ್ಬಂದಿ ಕೇವಲ 40% ಅದ. ನಮ್ಗೆ ಬಿಲ್ ಕಲೆಕ್ಟರ್ ಕಡಿಮೆ ಅದಾರ, ಸ್ಯಾನಿಟರಿ ಇನ್ಸ್ಪೆಕ್ಟರ್ ಕಡಿಮೆ ಅದಾರ, ಜೈಗಳು ಕಡಿಮೆ ಅದಾರ, ಎಲ್ಲ ರೀತಿ ಭಾಳ ಪ್ರಾಬ್ಲಮ್ ಅದ. ಸರ್ಕಾರಕ್ಕೆ ಅದು ಆದ್ಯತೆ ಕೊಟ್ಟು ನಮಗೆ ಬಿಲ್ ಕಲೆಕ್ಟ್ ಆಗ್ತಾ ಇಲ್ಲ, ಮನಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇಲ್ಲ, ಈ ಸಿಬ್ಬಂದಿನೇ ಇಲ್ಲ ಅಲ್ಲಿ ಎಲ್ಲ ಕಡೆನೂ. ಅದ್ರ ಬಗ್ಗೆ ಹೆಚ್ಚು ತೀಕ್ಷ್ಣ ಗಮನ ಕೊಡಬೇಕು. ಎಲ್ಲರೂ ತೊಂದರೆ ಫೇಸ್ ಮಾಡ್ತಾ ಇದ್ದಾರೆ. ನೀವು ಹೇಳಿದ್ ಸರಿ ಇದೆ. ಅದಕ್ಕೆ ಸಚಿವರು ಉತ್ತರ, ಸಚಿವರು ಆಯ್ತು ನೀವು ಕೇಳಿದಿರಿ. ಇದು ಮೇಜರ್ ಆಗಿ ಕಸಾಯಿಖಾನೆಗಳಿದಾವಲ್ಲ, ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ಬಂದಿರತಕ್ಕಂಥವು ಏನಿದಾವೆ, ನಿಮಗೆ ರೂರಲ್ ಅಂಡ್ ಇದ್ರ ಸೆಕ್ಷನ್ಸ್ ಅಲ್ಲಂತೂ ಕಸಾಯಿಖಾನೆಗಳು ಇಷ್ಟು ಅಧ್ವಾನಗಳಿದಾವೆ ಅಂದ್ರೆ ನಿಮಗೆ ಹೇಳಕ್ಕೆ ತೀರುದು. ನಿಮಗೆ ಅಂಥ ಪೊಸಿಷನ್ ಅಲ್ಲಿ ಇದ್ದೀವಿ. ಹಂಗಾಗಿ ದಯಮಾಡಿ ಹೆಲ್ತ್ ಇನ್ಸ್ಪೆಕ್ಟರ್ಸ್ ನ, ರೆವಿನ್ಯೂ ಇನ್ಸ್ಪೆಕ್ಟರ್ಸ್ ನ, ನೀವು ಇವ್ರೆಲ್ಲರನ್ನು ಕೂಡ ಸ್ಟ್ರೀಮ್ ಲೈನ್ ಮಾಡ್ಕೊಂಡಿಲ್ಲ. ನೀವು ಯಾವ ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಅಜಯ್ ಧರ್ಮ್ ಸಿಂಗ್ ಮಾನ್ಯ ಶಾಸಕರು ಕೇಳಿದಂಥ ಪ್ರಶ್ನೆ ಮೇಲೆ ಈಗಾಗಲೇ 3-4 ಜನ ನಮ್ಮ ಗೌರವಾನ್ವಿತ ಸದಸ್ಯರು ಕೂಡ ಅದೇ ಪ್ರಶ್ನೆ ಮೇಲೆ ಕೂಡ ಉಪಪ್ರಶ್ನೆಗಳು ಕೂಡ ಈಗಾಗಲೇ ಕೇಳಿದ್ದಾರೆ. ಈಗ ಅಲ್ಲಿ ಸ್ಥಳೀಯ ಪಟ್ಟಣ ಪುರಸಭೆ ಪಂಚಾಯಿತಿಗಳಲ್ಲಿ ಆ ವೇಕೆನ್ಸಿ ಪೋಸ್ಟ್ ಏನಿರುತ್ತೆ ಅದನ್ನು ಹೊರಗುತ್ತಿಗೆ ಆಧಾರದ ಮೇಲೆ ತಗೊಳ್ಳೋಕ್ಕೆ ಅದು ಜಿಲ್ಲಾಧಿಕಾರಿಗಳಿಗೆ ನಾವು ಅಧಿಕಾರ ಕೊಟ್ಟಿದ್ದೇವೆ. ಅವ್ರು ಔಟ್ಸೋರ್ಸ್ ಮೇಲೆ ತೊಗೊಳ್ಬೋದು ಅವರು. ಬಟ್ ವೇತನ ಕೊಡೋದು ಅನ್ನೋದೊಂದು ಪ್ರಶ್ನೆ ಹೇಳಿದ್ದೀರಾ. ನೀವು ಆ ವೇತನ ಕೊಡಲಿಕ್ಕೆ ಅಲ್ಲಿ ಬರ್ತಕ್ಕಂಥ ಆಸ್ತಿ ತೆರಿಗೆಗಳ ಆ ಟ್ಯಾಕ್ಸೇಷನ್ನಲ್ಲಿ ನೀವು ಅವ್ರಿಗೆ ಆ ಸ್ಥಳೀಯವಾಗಿ ವೇತನ ಕೊಡ್ಬೋದು. ನಂಬರ್ 2, SFCS ಗ್ರ್ಯಾಂಟು ನಾವು ಪ್ರತಿ ವರ್ಷ ಬಡ್ಜೆಕ್ಟಲ್ಲಿ ಕೂಡ, ಈ ವರ್ಷ ಕೂಡ ಬಡ್ಜೆಕ್ಟಲ್ಲಿ SFCS ಒಂದು ಸೆಕೆಂಡ್ ಉತ್ತರ ಕೊಟ್ಬಿಡ್ತೀನಿ, ಆಮೇಲೆ ಕೇಳಿ. ಈ ವರ್ಷದಲ್ಲಿ ಕೂಡ ನಾವು ಪ್ರತಿ ವರ್ಷ ಬಡ್ಜೆಕ್ಟಲ್ಲಿ ಕೊಡ್ತಕ್ಕಂಥ ಗ್ರ್ಯಾಂಟು SFCS ಗ್ರ್ಯಾಂಟು, ಅದರಲ್ಲಿ SFCS ವಿಶೇಷ ಅನುದಾನ, ಇವೆರಡೂ ಕೂಡ ನಾವು ಕೊಟ್ಟಿದ್ದೇವೆ. ಮೊನ್ನೆ ಕೂಡ ನಾವು SFCS ವಿಶೇಷ ಅನುದಾನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು 4 ವರ್ಷ ಅದು ಪೆಂಡಿಂಗ್ ಇದ್ದಂಥ 468 ಕೋಟಿ SFCS ವಿಶೇಷ ಅನುದಾನ ಭಾಳ ಜನ ಶಾಸಕರು ಬೇಡಿಕೆ ಇತ್ತು. ಅದು 3-4 ತಿಂಗಳಿಂದ ಪೆಂಡಿಂಗ್ ನಿಂತ ಇತ್ತು. ಮಾನ್ಯ ಮುಖ್ಯಮಂತ್ರಿ ಅದು ಕೂಡ ಹಣ ಬಿಡುಗಡೆನ ಮಾಡಿದ್ದೇವೆ ನಾವು. ನೀವು ತುರ್ತಾಗಿ ಅದರ ಮೇಲೆ ಕಾಮಗಾರಿಗಳು ಪ್ರಾರಂಭ ಮಾಡಿ, ಆಕ್ಷನ್ ಪ್ಲಾನ್ ಮಾಡಿ, ಅಪ್ರೂವಲ್ ಮಾಡಿ, ನೀವು ಎಸ್ಟಿಮೇಟ್ ಮಾಡಿ, ಟೆಂಡರ್ ಮಾಡಿ ಅಂತೇಳಿ ಈಗಾಗಲೇ ನಾವು ನಿಮಗೆ ಕೊಟ್ಟಿದ್ದೇವೆ. ಇಲ್ಲಿ ನೀವು ಮೂಲ ನರೇಂದ್ರ ಈ ನಗರಸಭೆಗಳಲ್ಲಿ ಇದೆ. ಈಗಾಗಲೇ ನಾವು ಅದನ್ನು ದಿನಾಂಕ 19/22 ಕರ್ನಾಟಕ ಲೋಕ ಸೇವಾ ಆಯೋಗದಿಂದ ಕಲ್ಯಾಣ ಕರ್ನಾಟಕ ವೃಂದದಡಿ 89 ನೀರು ಸರಬರಾಜು ಆಪರೇಟರ್ ಹಾಗೂ 163 ಸಹಾಯಕ ನೀರು ಸರಬರಾಜು ಆಪರೇಟರ್ ಹುದ್ದೆಗಳನ್ನು ಭರ್ತಿಗೆ ಈಗಾಗಲೇ ಅಧಿಸೂಚನೆ ಹೊರಡಿಸಲಾಗಿದ್ದು, ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಈಗಾಗಲೇ ನಾವು ಈ ಲೋಕಸೇವಾ ಆಯೋಗದಿಂದ ಕೂಡ ಇದನ್ನು ಈಗಾಗಲೇ ಆದಷ್ಟು ತುರ್ತಾಗಿ ಇದನ್ನು ನಾವು ಮಾಡಲಿಕ್ಕೆ ಕ್ರಮ ಕೈಗೊಳ್ತೇವೆ. ಖಾತೆಯಲ್ಲಿ ಸ್ವಲ್ಪ ವಿಳಂಬ ಆದರೆ ಔಟ್ಸೋರ್ಸ್ ಅಂದ್ರೆ ಮತ್ತೆ ಮುನ್ಸಿಪಲ್ ಫಂಡ್ ಆಗ್ತದೆ. ಕರ್ನಾಟಕ ಸ್ಟೇಟ್ ಫೈನಾನ್ಷಿಯಲ್ ಫಂಡ್ ಅಲ್ಲಿ ತಾವು ಕಮಿಷನ್ ಫಂಡ್ ಅಲ್ಲಿ ಮಾಡಿಕೊಟ್ರೆ ಎಲ್ಲೋ ಅನುಕೂಲ ಆಗ್ತದೆ ಅಂತ ನಾನು ರಿಕ್ವೆಸ್ಟ್ ಮಾನ್ಯ ಮಂತ್ರಿಗಳಲ್ಲಿ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದು. ಪರಮೇಶ್ವರ್ ಸನ್ಮಾನ್ಯ